ಇದ್ರೆ ಇತ್ತ 150ಕ್ಕೂ ಹೆಚ್ಚು ವಿಮಾನಗಳ ಸಂಚಾರಕ್ಕೆ ಬ್ರೇಕ್ ಬಿದ್ದಿದೆ. ಏರ್ಲೈನ್ ಸಿಬ್ಬಂದಿ ವಿರುದ್ಧ ಪ್ರಯಾಣಿಕರು ಕೆಂಡಾಮಂಡಲರಾಗಿದ್ದಾರೆ. ಇಂಡಿಗೋ ವಿಮಾನಗಳ ಹಾರಾಟ ರದ್ದಾಗಿರುವ ಕಾರಣ ಇದುವರೆಗೂ ಕೂಡ ವಿಮಾನ ನಿಲ್ದಾಣದಲ್ಲಿ ಪ್ರಯಾಣಿಕರು ಪರದಾಡುವಂತಹ ಪರಿಸ್ಥಿತಿ ಉಂಟಾಗಿದೆ ಅಂತಾನೆ ಹೇಳಬಹುದು. ಪ್ರಯಾಣಿಕರ ಕೆಂಗಣ್ಣಿಗೆ ಗುರಿಯಾದ ಇಂಡಿಗೋ. ಏರ್ಪೋರ್ಟ್ನಲ್ಲಿ ಪ್ರಯಾಣಿಕರಿಗೆ ಅನ್ನ ನೀರಿಲ್ಲ. ಬಾನಂಗಳದಲ್ಲಿ ಸ್ವಚ್ಛಂದವಾಗಿ ಹಾರಾಡುತ್ತಿದ್ದ ಇಂಡಿಗೋ ವಿಮಾನಗಳು ನಿಂತಲ್ಲೇ ನಿಂತುಕೊಂಡಿವೆ. ಪ್ರತಿನಿತ್ಯ ನೂರಾರು ಲೋಹದ ಹಕ್ಕಿಗಳ ಹಾರಾಟ ರದ್ದಾಗಿವೆ. ಊರುಗಳಿಗೆ ತೆರಳಬೇಕಾದ ಪ್ರಯಾಣಿಕರು ಏರ್ಪೋರ್ಟ್ಗಳಲ್ಲೇ ಬೀಡು ಬಿಟ್ಟಿದ್ದಾರೆ. ಅನ್ನ ನೀರು ಇಲ್ಲದೆ ಪರದಾಡುತ್ತಿದ್ದಾರೆ. ಎಷ್ಟೊಂದು ಪ್ರಯಾಣಿಕರು ದೆಹಲಿ ಭಾಗ ಇಲ್ಲೆಲ್ಲ ಕುಳಿತಿರುವಂತಹ ಪ್ರಯಾಣಿಕರು ದೆಹಲಿ ಭಾಗಕ್ಕೆ ಫ್ಲೈಟ್ ಗಳನ್ನ ಟೈಮಿಂಗ್ ಬೇರೆ ಹೇಳ್ತಾರೆ, ಬಟ್ ಬುಕಿಂಗ್ ಮಾಡಿದಾಗ ಇರೋ ಟೈಮಿಂಗೇ ಬೇರೆ. ನಂತರ ಇಲ್ಲಿ ಬೋರ್ಡಿಂಗಿಗೆ ಬಂದು ಕೇಳಿದಾಗ ಹೇಳ್ತಾರೆ ಇಲ್ಲ ಟೈಮಿಂಗ್ ಮೂವ್ ಆಗಿದೆ ನಿಮ್ದು ಅಂತ ಹೇಳ್ತಾರೆ. ಬೆಂಗಳೂರು ಏರ್ಪೋರ್ಟ್ನಲ್ಲಿ ಕನಿಷ್ಠ ಸೌಲಭ್ಯ ಸಿಗದೆ ಪ್ರಯಾಣಿಕರು ಹೈರಾಣಾಗಿದ್ದಾರೆ. ಬೆಂಗಳೂರಿನಿಂದ ಕೊಚ್ಚಿಗೆ ತೆರಳಬೇಕಿದ್ದ ವಿಮಾನ ರದ್ದು ಹಿನ್ನೆಲೆ ಕೇರಳ ಮೂಲದ ಪ್ರಯಾಣಿಕರು ಪರದಾಡಿದ್ದಾರೆ. ಯಾವುದೇ ಮೂಲ ಸೌಕರ್ಯ ನೀಡಿಲ್ಲ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಬೆಂಗಳೂರಿನಲ್ಲಿ ವಿವಿಧ ನಗರಗಳಿಗೆ ಹೊರಡಬೇಕಿದ್ದ 74ಕ್ಕೂ ಹೆಚ್ಚು ವಿಮಾನಗಳು ರದ್ದಾಗಿವೆ. ಬೆಂಗಳೂರಿಗೆ ಬರಬೇಕಿದ್ದ 76 ವಿಮಾನಗಳು ಕ್ಯಾನ್ಸಲ್ ಆಗಿವೆ. ಒಟ್ಟು 150ಕ್ಕೂ ವಿಮಾನಗಳ ಸಂಚಾರ ರದ್ದಾಗಿದೆ. ಏರ್ ಇಂಡಿಯಾ ವಿಮಾನದ ಪ್ರಯಾಣಿಕರು ಕೆಂಡವಾಗಿದ್ದಾರೆ. ಬಟ್ ಎಲ್ಲ ಪ್ಯಾಸೆಂಜರ್ಗೆ ತುಂಬಾ ತೊಂದರೆ ಆಗ್ತಾ ಇದೆ ಸರ್. ಇದರಲ್ಲಿ ಚಿಕ್ಕ ಮಕ್ಕಳಿಗಾಗಲಿ ವಯಸ್ಕರಿಗಾಗಲಿ ಎಲ್ಲರಿಗೂ ತೊಂದರೆ ಆಗ್ತಿದೆ. ಏನೋ ಇಂಡಿಗೋದು ಪ್ರಾಬ್ಲಮ್ಸ್ ಇದ್ರೆ ಬೇಗ ಅವರು ಇದನ್ನು ಸಾಲ್ವ್ ಮಾಡಬೇಕಂತ ನಮ್ದು ಅವರಲ್ಲಿ ವಿನಂತಿಯಿಂದ ಕೇಳ್ಕೊಳ್ತಾ ಇದೆ. ಪ್ರಯಾಣಿಕರಿಗೆ ಹಣ ಕೊಟ್ಟರೆ ಸರಿಯಾಗಲ್ಲ. ಇಂಡಿಗೋ ವಿಮಾನ ಹಾರಾಟದಲ್ಲಿ ಆಗಿರುವ ವ್ಯತ್ಯಯದಿಂದ ಪ್ರಯಾಣಿಕರು ರೋಸಿ ಹೋಗಿದ್ದಾರೆ. ಹಣ ಕೊಟ್ಟರೆ ಎಲ್ಲ ಸಮಸ್ಯೆ ಸರಿ ಹೋಗಲ್ಲ ಅನ್ನೋ ಮಾತು ಕೇಳಿಬರುತ್ತಿದೆ. ಕೇಂದ್ರ ಸರ್ಕಾರದವರು ಹಣ ಬಿಡುಗಡೆ ಕೂಡಲೇ ಕೊಡಿ ಅಂತ ಹೇಳಿದ್ದಾರೆ. ಬರೀ ಹಣ ಕೊಟ್ಬಿಟ್ರೆ ಈ ಪ್ರಾಬ್ಲಮ್ ಸಾಲ್ವ್ ಆಗಲ್ಲ. ಈ ಹಣ ಕೊಡೋದ್ರಿಂದ ಪ್ರಯಾಣಿಕರ ಒಂದು ಸಮಯ ವ್ಯರ್ಥ. ಅವರ ಸಮಯನ್ನ ಅವರು ಏನು ಅನುಕೂಲಕ್ಕಾಗಿ ಹೋಗ್ತಾ ಇದ್ರು ಅದನ್ನ ಕನ್ಸಿಡರ್ ಮಾಡಕ್ ಆಗೋದಿಲ್ಲ. ಬರೀ ಹಣ ಕೊಟ್ಬಿಟ್ರೆ ಸಮಸ್ಯೆ ಪರಿಹಾರ ಆಗೋದಿಲ್ಲ. ನಿಯಮ ಏನ್ ಸಡಿಲ ಮಾಡ್ಲಿಕ್ಕೆ ಬರಲ್ಲ. ಅದು ಎಲ್ರಿಗೂ ಒಂದೇ ನಿಯಮ. ಅನುಷ್ಠಾನಗೊಳಿಸೋದಕ್ಕೆ ಕೆಲವು ಕಾಲ ಸಮಯ ಕೇಳಿದ್ದಾರೆ. ಅದು ಬಿಟ್ರೆ ಬೇರೆ ಏನಿಲ್ಲ. ತಕ್ಷಣದ ಆಪರೇಷನ್ಗೆ ತೊಂದರೆ ಆಗಬಾರದು ಅನ್ನೋ ಹಿನ್ನೆಲೆಯಲ್ಲಿ ಯಾವುದೋ ಒಂದು ಕಂಪನಿಗೆ ಒಂದು ಇನ್ನೊಂದು ಕಂಪನಿಗೆ ಒಂದು ಅಂತ ಮಾಡಿದ್ರೆ ಅದು ಪೂರ್ವಾಗ್ರಹ ಪೀಡಿತವಾಗಿ ಮಾಡಿದ್ದಾರೆ ಅಂತಾಗುತ್ತೆ. ಇದೇನು ಹಾಗೇನಿಲ್ಲ. ಎಲ್ರಿಗೂ ಇರುವಂತ ನಿಯಮ, ಒಂದೇ ರೀತಿಯ ನಿಯಮ. ಏರ್ಪೋರ್ಟ್ನಲ್ಲಿ ಪ್ರಯಾಣಿಕರಿಗೆ ನಾಯಿಗಳ ಕಾಟ. ಒಂದು ಕಡೆ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ವಿಮಾನಗಳಿಲ್ಲದೆ ಪ್ರಯಾಣಿಕರು ಪರದಾಡುತ್ತಿದ್ರೆ, ಮತ್ತೊಂದು ಕಡೆ ಅದೇ ಪ್ರಯಾಣಿಕರಿಗೆ ನಾಯಿಗಳ ಕಾಟ ಶುರುವಾಗಿದೆ. ವಿಮಾನ ನಿಲ್ದಾಣದಲ್ಲಿ ಪ್ರಯಾಣಿಕರು ಕೂರುವ ಜಾಗದಲ್ಲಿ ಬೀದಿ ನಾಯಿಗಳು ಓಡಾಡುತ್ತಿವೆ. ಪರಿಣಾಮ ಪ್ರಯಾಣಿಕರಿಗೆ ಬೀದಿ ನಾಯಿಗಳ ದಾಳಿಯ ಆತಂಕ ಎದುರಾಗಿದೆ. ಇಂಡಿಗೋ ವಿಮಾನ ಹಾರಾಟದಲ್ಲಿ ಆಗಿರುವ ವ್ಯತ್ಯಯದಿಂದ ತಮ್ಮ ಊರು ಸೇರದೆ ಪ್ರಯಾಣಿಕರು ಕಣ್ಣೀರು ಹಾಕುತ್ತಿರುವುದು ದುರಂತವೇ ಸರಿ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇತ್ತ 150ಕ್ಕೂ ಹೆಚ್ಚು ವಿಮಾನಗಳ ಸಂಚಾರಕ್ಕೆ ಬ್ರೇಕ್ ಬಿದ್ದಿದೆ. ಏರ್ಲೈನ್ ಸಿಬ್ಬಂದಿ ವಿರುದ್ಧ ಪ್ರಯಾಣಿಕರು ಕೆಂಡಾಮಂಡಲರಾಗಿದ್ದಾರೆ. ಇಂಡಿಗೋ ವಿಮಾನಗಳ ಹಾರಾಟ ರದ್ದಾಗಿರುವ ಕಾರಣ ಇದುವರೆಗೂ ಕೂಡ ವಿಮಾನ ನಿಲ್ದಾಣದಲ್ಲಿ ಪ್ರಯಾಣಿಕರು ಪರದಾಡುವಂತಹ ಪರಿಸ್ಥಿತಿ ಉಂಟಾಗಿದೆ ಅಂತಾನೆ ಹೇಳಬಹುದು. ಪ್ರಯಾಣಿಕರ ಕೆಂಗಣ್ಣಿಗೆ ಗುರಿಯಾದ ಇಂಡಿಗೋ. ಏರ್ಪೋರ್ಟ್ನಲ್ಲಿ ಪ್ರಯಾಣಿಕರಿಗೆ ಅನ್ನ ನೀರಿಲ್ಲ. ಬಾನಂಗಳದಲ್ಲಿ ಸ್ವಚ್ಛಂದವಾಗಿ ಹಾರಾಡುತ್ತಿದ್ದ ಇಂಡಿಗೋ ವಿಮಾನಗಳು ನಿಂತಲ್ಲೇ ನಿಂತುಕೊಂಡಿವೆ. ಪ್ರತಿನಿತ್ಯ ನೂರಾರು ಲೋಹದ ಹಕ್ಕಿಗಳ ಹಾರಾಟ ರದ್ದಾಗಿವೆ. ಊರುಗಳಿಗೆ ತೆರಳಬೇಕಾದ ಪ್ರಯಾಣಿಕರು ಏರ್ಪೋರ್ಟ್ಗಳಲ್ಲೇ ಬೀಡು ಬಿಟ್ಟಿದ್ದಾರೆ. ಅನ್ನ ನೀರು ಇಲ್ಲದೆ ಪರದಾಡುತ್ತಿದ್ದಾರೆ. ಎಷ್ಟೊಂದು ಪ್ರಯಾಣಿಕರು ದೆಹಲಿ ಭಾಗ ಇಲ್ಲೆಲ್ಲ ಕುಳಿತಿರುವಂತಹ ಪ್ರಯಾಣಿಕರು ದೆಹಲಿ ಭಾಗಕ್ಕೆ ಫ್ಲೈಟ್ ಗಳನ್ನ ಟೈಮಿಂಗ್ ಬೇರೆ ಹೇಳ್ತಾರೆ, ಬಟ್ ಬುಕಿಂಗ್ ಮಾಡಿದಾಗ ಇರೋ ಟೈಮಿಂಗೇ ಬೇರೆ. ನಂತರ ಇಲ್ಲಿ ಬೋರ್ಡಿಂಗಿಗೆ ಬಂದು ಕೇಳಿದಾಗ ಹೇಳ್ತಾರೆ ಇಲ್ಲ ಟೈಮಿಂಗ್ ಮೂವ್ ಆಗಿದೆ ನಿಮ್ದು ಅಂತ ಹೇಳ್ತಾರೆ. ಬೆಂಗಳೂರು ಏರ್ಪೋರ್ಟ್ನಲ್ಲಿ ಕನಿಷ್ಠ ಸೌಲಭ್ಯ ಸಿಗದೆ ಪ್ರಯಾಣಿಕರು ಹೈರಾಣಾಗಿದ್ದಾರೆ. ಬೆಂಗಳೂರಿನಿಂದ ಕೊಚ್ಚಿಗೆ ತೆರಳಬೇಕಿದ್ದ ವಿಮಾನ ರದ್ದು ಹಿನ್ನೆಲೆ ಕೇರಳ ಮೂಲದ ಪ್ರಯಾಣಿಕರು ಪರದಾಡಿದ್ದಾರೆ. ಯಾವುದೇ ಮೂಲ ಸೌಕರ್ಯ ನೀಡಿಲ್ಲ ಅಂತ ಆಕ್ರೋಶ ಹೊರಹಾಕಿದ್ದಾರೆ.
ಬೆಂಗಳೂರಿನಲ್ಲಿ ವಿವಿಧ ನಗರಗಳಿಗೆ ಹೊರಡಬೇಕಿದ್ದ 74ಕ್ಕೂ ಹೆಚ್ಚು ವಿಮಾನಗಳು ರದ್ದಾಗಿವೆ. ಬೆಂಗಳೂರಿಗೆ ಬರಬೇಕಿದ್ದ 76 ವಿಮಾನಗಳು ಕ್ಯಾನ್ಸಲ್ ಆಗಿವೆ. ಒಟ್ಟು 150ಕ್ಕೂ ವಿಮಾನಗಳ ಸಂಚಾರ ರದ್ದಾಗಿದೆ. ಏರ್ ಇಂಡಿಯಾ ವಿಮಾನದ ಪ್ರಯಾಣಿಕರು ಕೆಂಡವಾಗಿದ್ದಾರೆ. ಬಟ್ ಎಲ್ಲ ಪ್ಯಾಸೆಂಜರ್ಗೆ ತುಂಬಾ ತೊಂದರೆ ಆಗ್ತಾ ಇದೆ ಸರ್. ಇದರಲ್ಲಿ ಚಿಕ್ಕ ಮಕ್ಕಳಿಗಾಗಲಿ ವಯಸ್ಕರಿಗಾಗಲಿ ಎಲ್ಲರಿಗೂ ತೊಂದರೆ ಆಗ್ತಿದೆ. ಏನೋ ಇಂಡಿಗೋದಿದು ಪ್ರಾಬ್ಲಮ್ಸ್ ಇದ್ರೆ ಬೇಗ ಅವರು ಇದನ್ನು ಸಾಲ್ವ್ ಮಾಡಬೇಕಂತ ನಮ್ದು ಅವರಲ್ಲಿ ವಿನಂತಿಯಿಂದ ಕೇಳ್ಕೊಳ್ತಾ ಇದ್ದೇವೆ. ಪ್ರಯಾಣಿಕರಿಗೆ ಹಣ ಕೊಟ್ಟರೆ ಸರಿಯಾಗಲ್ಲ. ಇಂಡಿಗೋ ವಿಮಾನ ಹಾರಾಟದಲ್ಲಿ ಆಗಿರುವ ವ್ಯತ್ಯಯದಿಂದ ಪ್ರಯಾಣಿಕರು ರೋಸಿ ಹೋಗಿದ್ದಾರೆ. ಹಣ ಕೊಟ್ಟರೆ ಎಲ್ಲ ಸಮಸ್ಯೆ ಸರಿ ಹೋಗಲ್ಲ ಅನ್ನೋ ಮಾತು ಕೇಳಿಬರುತ್ತಿದೆ. ಕೇಂದ್ರ ಸರ್ಕಾರದವರು ಹಣ ಬಿಡುಗಡೆ ಕೂಡಲೇ ಕೊಡಿ ಅಂತ ಹೇಳಿದ್ದಾರೆ. ಬರೀ ಹಣ ಕೊಟ್ಬಿಟ್ರೆ ಈ ಪ್ರಾಬ್ಲಮ್ ಸಾಲ್ವ್ ಆಗಲ್ಲ. ಈ ಹಣ ಕೊಡೋದ್ರಿಂದ ಪ್ರಯಾಣಿಕರ ಒಂದು ಸಮಯ ವ್ಯರ್ಥ, ಅವರ ಸಮಯನ್ನ ಅವರು ಏನು ಅನುಕೂಲಕ್ಕಾಗಿ ಹೋಗ್ತಾ ಇದ್ರು ಅದನ್ನ ಕನ್ಸಿಡರ್ ಮಾಡಕ್ ಆಗೋದಿಲ್ಲ. ಬರೀ ಹಣ ಕೊಟ್ಬಿಟ್ರೆ ಸಮಸ್ಯೆ ಪರಿಹಾರ ಆಗೋದಿಲ್ಲ. ನಿಯಮ ಏನ್ ಸಡಿಲ ಮಾಡ್ಲಿಕ್ಕೆ ಬರಲ್ಲ, ಅದು ಎಲ್ರಿಗೂ ಒಂದೇ ನಿಯಮ. ಅನುಷ್ಠಾನಗೊಳಿಸೋದಕ್ಕೆ ಕೆಲವು ಕಾಲ ಸಮಯ ಕೇಳಿದ್ದಾರೆ. ಅದು ಬಿಟ್ರೆ ಬೇರೆ ಏನಿಲ್ಲ. ತಕ್ಷಣದ ಆಪರೇಷನ್ಗೆ ತೊಂದರೆ ಆಗಬಾರದು ಅನ್ನೋ ಹಿನ್ನೆಲೆಯಲ್ಲಿ ಯಾವುದೋ ಒಂದು ಕಂಪನಿಗೆ ಒಂದು ಇನ್ನೊಂದು ಕಂಪನಿಗೆ ಒಂದು ಅಂತ ಮಾಡಿದ್ರೆ ಅದು ಪೂರ್ವಾಗ್ರಹ ಪೀಡಿತವಾಗಿ ಮಾಡಿದ್ದಾರೆ ಅಂತಾಗುತ್ತೆ. ಇದೇನು ಹಾಗೇನಿಲ್ಲ, ಎಲ್ರಿಗೂ ಇರುವಂತ ನಿಯಮ, ಒಂದೇ ರೀತಿ ನಿಯಮ. ಏರ್ಪೋರ್ಟ್ನಲ್ಲಿ ಪ್ರಯಾಣಿಕರಿಗೆ ನಾಯಿಗಳ ಕಾಟ. ಒಂದು ಕಡೆ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ವಿಮಾನಗಳಿಲ್ಲದೆ ಪ್ರಯಾಣಿಕರು ಪರದಾಡುತ್ತಿದ್ರೆ, ಮತ್ತೊಂದು ಕಡೆ ಅದೇ ಪ್ರಯಾಣಿಕರಿಗೆ ನಾಯಿಗಳ ಕಾಟ ಶುರುವಾಗಿದೆ. ವಿಮಾನ ನಿಲ್ದಾಣದಲ್ಲಿ ಪ್ರಯಾಣಿಕರು ಕೂರುವ ಜಾಗದಲ್ಲಿ ಬೀದಿ ನಾಯಿಗಳು ಓಡಾಡುತ್ತಿವೆ. ಪರಿಣಾಮ ಪ್ರಯಾಣಿಕರಿಗೆ ಬೀದಿ ನಾಯಿಗಳ ದಾಳಿಯ ಆತಂಕ ಎದುರಾಗಿದೆ. ಇಂಡಿಗೋ ವಿಮಾನ ಹಾರಾಟದಲ್ಲಿ ಆಗಿರುವ ವ್ಯತ್ಯಯದಿಂದ ತಮ್ಮ ಊರು ಸೇರದೆ ಪ್ರಯಾಣಿಕರು ಕಣ್ಣೀರು ಹಾಕುತ್ತಿರುವುದು ದುರಂತವೇ ಸರಿ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇತ್ತ 150ಕ್ಕೂ ಹೆಚ್ಚು ವಿಮಾನಗಳ ಸಂಚಾರಕ್ಕೆ ಬ್ರೇಕ್ ಬಿದ್ದಿದೆ. ಏರ್ಲೈನ್ ಸಿಬ್ಬಂದಿ ವಿರುದ್ಧ ಪ್ರಯಾಣಿಕರು ಕೆಂಡಾಮಂಡಲರಾಗಿದ್ದಾರೆ. ಇಂಡಿಗೋ ವಿಮಾನಗಳ ಹಾರಾಟ ರದ್ದಾಗಿರುವ ಕಾರಣ ಇದುವರೆಗೂ ಕೂಡ ವಿಮಾನ ನಿಲ್ದಾಣದಲ್ಲಿ ಪ್ರಯಾಣಿಕರು ಪರದಾಡುವಂತಹ ಪರಿಸ್ಥಿತಿ ಉಂಟಾಗಿದೆ ಅಂತಾನೆ ಹೇಳಬಹುದು. ಪ್ರಯಾಣಿಕರ ಕೆಂಗಣ್ಣಿಗೆ ಗುರಿಯಾದ ಇಂಡಿಗೋ. ಏರ್ಪೋರ್ಟ್ನಲ್ಲಿ ಪ್ರಯಾಣಿಕರಿಗೆ ಅನ್ನ ನೀರಿಲ್ಲ. ಬಾನಂಗಳದಲ್ಲಿ ಸ್ವಚ್ಛಂದವಾಗಿ ಹಾರಾಡುತ್ತಿದ್ದ ಇಂಡಿಗೋ ವಿಮಾನಗಳು ನಿಂತಲ್ಲೇ ನಿಂತುಕೊಂಡಿವೆ. ಪ್ರತಿನಿತ್ಯ ನೂರಾರು ಲೋಹದ ಹಕ್ಕಿಗಳ ಹಾರಾಟ ರದ್ದಾಗಿವೆ. ಊರುಗಳಿಗೆ ತೆರಳಬೇಕಾದ ಪ್ರಯಾಣಿಕರು ಏರ್ಪೋರ್ಟ್ಗಳಲ್ಲೇ ಬೀಡು ಬಿಟ್ಟಿದ್ದಾರೆ. ಅನ್ನ ನೀರು ಇಲ್ಲದೆ ಪರದಾಡುತ್ತಿದ್ದಾರೆ. ಎಷ್ಟೊಂದು ಪ್ರಯಾಣಿಕರು ದೆಹಲಿ ಭಾಗ ಇಲ್ಲೆಲ್ಲ ಕುಳಿತಿರುವಂತಹ ಪ್ರಯಾಣಿಕರು ದೆಹಲಿ ಭಾಗಕ್ಕೆ ಫ್ಲೈಟ್ ಗಳನ್ನ ಟೈಮಿಂಗ್ ಬೇರೆ ಹೇಳ್ತಾರೆ, ಬಟ್ ಬುಕಿಂಗ್ ಮಾಡಿದಾಗ ಇರೋ ಟೈಮಿಂಗೇ ಬೇರೆ. ನಂತರ ಇಲ್ಲಿ ಬೋರ್ಡಿಂಗಿಗೆ ಬಂದು ಕೇಳಿದಾಗ ಹೇಳ್ತಾರೆ ಇಲ್ಲ ಟೈಮಿಂಗ್ ಮೂವ್ ಆಗಿದೆ ನಿಮ್ದು ಅಂತ ಹೇಳ್ತಾರೆ. ಬೆಂಗಳೂರು ಏರ್ಪೋರ್ಟ್ನಲ್ಲಿ ಕನಿಷ್ಠ ಸೌಲಭ್ಯ ಸಿಗದೆ ಪ್ರಯಾಣಿಕರು ಹೈರಾಣಾಗಿದ್ದಾರೆ. ಬೆಂಗಳೂರಿನಿಂದ ಕೊಚ್ಚಿಗೆ ತೆರಳಬೇಕಿದ್ದ ವಿಮಾನ ರದ್ದು ಹಿನ್ನೆಲೆ ಕೇರಳ ಮೂಲದ ಪ್ರಯಾಣಿಕರು ಪರದಾಡಿದ್ದಾರೆ. ಯಾವುದೇ ಮೂಲ ಸೌಕರ್ಯ ನೀಡಿಲ್ಲ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಬೆಂಗಳೂರಿನಲ್ಲಿ ವಿವಿಧ ನಗರಗಳಿಗೆ ಹೊರಡಬೇಕಿದ್ದ 74ಕ್ಕೂ ಹೆಚ್ಚು ವಿಮಾನಗಳು ರದ್ದಾಗಿವೆ. ಬೆಂಗಳೂರಿಗೆ ಬರಬೇಕಿದ್ದ 76 ವಿಮಾನಗಳು ಕ್ಯಾನ್ಸಲ್ ಆಗಿವೆ. ಒಟ್ಟು 150ಕ್ಕೂ ವಿಮಾನಗಳ ಸಂಚಾರ ರದ್ದಾಗಿದೆ. ಏರ್ ಇಂಡಿಯಾ ವಿಮಾನದ ಪ್ರಯಾಣಿಕರು ಕೆಂಡವಾಗಿದ್ದಾರೆ. ಬಟ್ ಎಲ್ಲ ಪ್ಯಾಸೆಂಜರ್ಗೆ ತುಂಬಾ ತೊಂದರೆ ಆಗ್ತಾ ಇದೆ ಸರ್. ಇದರಲ್ಲಿ ಚಿಕ್ಕ ಮಕ್ಕಳಿಗಾಗಲಿ ವಯಸ್ಕರಿಗಾಗಲಿ ಎಲ್ಲರಿಗೂ ತೊಂದರೆ ಆಗ್ತಿದೆ. ಏನೋ ಇಂಡಿಗೋದಿದು ಪ್ರಾಬ್ಲಮ್ಸ್ ಇದ್ರೆ ಬೇಗ ಅವರು ಇದನ್ನು ಸಾಲ್ವ್ ಮಾಡಬೇಕಂತ ನಮ್ದು ಅವರಲ್ಲಿ ವಿನಂತಿಯಿಂದ ಕೇಳ್ಕೊಳ್ತಾ ಇದ್ದೇವೆ. ಪ್ರಯಾಣಿಕರಿಗೆ ಹಣ ಕೊಟ್ಟರೆ ಸರಿಯಾಗಲ್ಲ. ಇಂಡಿಗೋ ವಿಮಾನ ಹಾರಾಟದಲ್ಲಿ ಆಗಿರುವ ವ್ಯತ್ಯಯದಿಂದ ಪ್ರಯಾಣಿಕರು ರೋಸಿ ಹೋಗಿದ್ದಾರೆ. ಹಣ ಕೊಟ್ಟರೆ ಎಲ್ಲ ಸಮಸ್ಯೆ ಸರಿ ಹೋಗಲ್ಲ ಅನ್ನೋ ಮಾತು ಕೇಳಿಬರುತ್ತಿದೆ. ಕೇಂದ್ರ ಸರ್ಕಾರದವರು ಹಣ ಬಿಡುಗಡೆ ಕೂಡಲೇ ಕೊಡಿ ಅಂತ ಹೇಳಿದ್ದಾರೆ. ಬರೀ ಹಣ ಕೊಟ್ಬಿಟ್ರೆ ಈ ಪ್ರಾಬ್ಲಮ್ ಸಾಲ್ವ್ ಆಗಲ್ಲ. ಈ ಹಣ ಕೊಡೋದ್ರಿಂದ ಪ್ರಯಾಣಿಕರ ಒಂದು ಸಮಯ ವ್ಯರ್ಥ, ಅವರ ಸಮಯನ್ನ ಅವರು ಏನು ಅನುಕೂಲಕ್ಕಾಗಿ ಹೋಗ್ತಾ ಇದ್ರು ಅದನ್ನ ಕನ್ಸಿಡರ್ ಮಾಡಕ್ ಆಗೋದಿಲ್ಲ. ಬರೀ ಹಣ ಕೊಟ್ಬಿಟ್ರೆ ಸಮಸ್ಯೆ ಪರಿಹಾರ ಆಗೋದಿಲ್ಲ. ನಿಯಮ ಏನ್ ಸಡಿಲ ಮಾಡ್ಲಿಕ್ಕೆ ಬರಲ್ಲ, ಅದು ಎಲ್ರಿಗೂ ಒಂದೇ ನಿಯಮ. ಅನುಷ್ಠಾನಗೊಳಿಸೋದಕ್ಕೆ ಕೆಲವು ಕಾಲ ಸಮಯ ಕೇಳಿದ್ದಾರೆ. ಅದು ಬಿಟ್ರೆ ಬೇರೆ ಏನಿಲ್ಲ. ತಕ್ಷಣದ ಆಪರೇಷನ್ಗೆ ತೊಂದರೆ ಆಗಬಾರದು ಅನ್ನೋ ಹಿನ್ನೆಲೆಯಲ್ಲಿ ಯಾವುದೋ ಒಂದು ಕಂಪನಿಗೆ ಒಂದು ಇನ್ನೊಂದು ಕಂಪನಿಗೆ ಒಂದು ಅಂತ ಮಾಡಿದ್ರೆ ಅದು ಪೂರ್ವಾಗ್ರಹ ಪೀಡಿತವಾಗಿ ಮಾಡಿದ್ದಾರೆ
ಅಂತಾಗುತ್ತೆ. ಇದೇನು ಹಾಗೇನಿಲ್ಲ, ಎಲ್ರಿಗೂ ಇರುವಂತ ನಿಯಮ, ಒಂದೇ ರೀತಿ ನಿಯಮ. ಏರ್ಪೋರ್ಟ್ನಲ್ಲಿ ಪ್ರಯಾಣಿಕರಿಗೆ ನಾಯಿಗಳ ಕಾಟ. ಒಂದು ಕಡೆ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ವಿಮಾನಗಳಿಲ್ಲದೆ ಪ್ರಯಾಣಿಕರು ಪರದಾಡುತ್ತಿದ್ರೆ, ಮತ್ತೊಂದು ಕಡೆ ಅದೇ ಪ್ರಯಾಣಿಕರಿಗೆ ನಾಯಿಗಳ ಕಾಟ ಶುರುವಾಗಿದೆ. ವಿಮಾನ ನಿಲ್ದಾಣದಲ್ಲಿ ಪ್ರಯಾಣಿಕರು ಕೂರುವ ಜಾಗದಲ್ಲಿ ಬೀದಿ ನಾಯಿಗಳು ಓಡಾಡುತ್ತಿವೆ. ಪರಿಣಾಮ ಪ್ರಯಾಣಿಕರಿಗೆ ಬೀದಿ ನಾಯಿಗಳ ದಾಳಿಯ ಆತಂಕ ಎದುರಾಗಿದೆ. ಇಂಡಿಗೋ ವಿಮಾನ ಹಾರಾಟದಲ್ಲಿ ಆಗಿರುವ ವ್ಯತ್ಯಯದಿಂದ ತಮ್ಮ ಊರು ಸೇರದೆ ಪ್ರಯಾಣಿಕರು ಕಣ್ಣೀರು ಹಾಕುತ್ತಿರುವುದು ದುರಂತವೇ ಸರಿ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.